ನಿಮ್ಮ ಮೇಲೆ ಇರತಕ್ಕಂಥ ಗೌರವ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಪೂರ್ವಜರು ಮಾಡಿರುವಂಥ ಕೆಲವಷ್ಟು ಪುಣ್ಯಾಂಶಗಳು ನಿಮಗೆ ಫಲವನ್ನು ಕೊಡುವಂಥ ಒಂದು ಕಾಲಘಟ್ಟ. ಅದೇ ರೀತಿ ಶುಭ ಫಲಗಳು ಜಾಸ್ತಿಯನ್ನೇ ಈ ಒಂದು ತಿಂಗಳಲ್ಲಿ ಅನುಭವಿಸುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗಾಗಿ, ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ. ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡುವುದಾದರೆ, ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಗುರುವು, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕೇತುವು, ಮಕರ ರಾಶಿಯಲ್ಲಿ ತನ್ನ ಉಚ್ಚಾವಕಾಶ ರಾಶಿಯಲ್ಲಿರ್ತಕ್ಕಂತಹ ಕುಜನು, ಕುಂಭ ರಾಶಿಯಲ್ಲಿರ್ತಕ್ಕಂತಹ ರವಿ, ಬುಧ, ಶುಕ್ರ, ಅದೇ ರೀತಿಯಾಗಿ ರಾಹು, ಮೀನ ರಾಶಿಯಲ್ಲಿರ್ತಕ್ಕಂತಹ ಶನಿ. ಈ ಒಂದು ಗ್ರಹಸ್ಥಿತಿಗಳ ಮುಖಾಂತರವಾಗಿ 12 ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕುಂಭರಾಶಿ ಪಂಚಮ ಸ್ಥಾನದಲ್ಲಿರುವಂತಹ ಗುರುವು ಗಜಕೇಸರಿ ಯೋಗವನ್ನು ಕೊಡುವಂತಹ ಒಂದು ಕಾಲಘಟ್ಟ. ಗಜಕೇಸರಿ ಅಂತ ಹೇಳಿದರೆ ರಾಜನ ರೀತಿಯಲ್ಲಿ ಜೀವನ ಮಾಡಬೇಕಾದಂಥ ಒಂದು ಸಮಯ. ರಾಜನ ರೀತಿಯಲ್ಲಿ ಆಳು ಕಾಳು ಅವಕಾಶಗಳು, ಅದೇ ರೀತಿ ಸಾಕಷ್ಟು ರೀತಿಯಾದಂಥ ಅನುಕೂಲಗಳು ಅನುಭವಿಸ್ತಾ ಇರುವವರಿಗೆ ಗೊತ್ತಿರುತ್ತೆ. ಇನ್ನು ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಒಳ್ಳೆಯ ಫಲವನ್ನು ಅನುಭವಿಸುವಂಥ ಕಾಲಘಟ್ಟ. ಆದರೆ ಬರ್ತಕ್ಕಂಥ ಒಂದು ಗ್ರಹಸ್ಥಿತಿಗಳು, ಜನ್ಮರಾಶಿಯಲ್ಲಿರ್ತಕ್ಕಂಥ ರವಿಯು ತನುಸ್ಥೋ ರವಿಸ್ತುಂಗ ಎಷ್ಟಿಂ ವಿಧತ್ತೆ ಮನಸ್ಸಂತಪೆ ದಾರದಾಯಾದ ವರ್ಗಾತ್ ವಪುಃಪೀಡ್ಯತೆ ವಾತಪಿತ್ತೇನ ನಿತ್ಯಂ ಸವೈ ಪರ್ಯಟಂ ರಾಸವೃದ್ಧಿಂ ಪ್ರಯಾತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿರ್ತಕ್ಕಂಥ ಒಂದು ಉಲ್ಲೇಖ. ಜನ್ಮರಾಶಿಯಲ್ಲಿರ್ತಕ್ಕಂಥ ರವಿಯಿಂದಾಗಿ ಸಾಕಷ್ಟು ರೀತಿಯಾದಂತಹ ಮಾನಸಿಕ ಗೊಂದಲ, ಕಳವಳ, ಅದೇ ರೀತಿಯಾಗಿ ಮಾನಸಿಕವಾಗಿರ್ತಕ್ಕಂಥ ಯಾವ ವಿಚಾರದಲ್ಲಿಯೂ ಕೂಡ ಸರಿಯಾದಂಥ ಒಂದು ನಿರ್ಧಾರದಲ್ಲಿ ನಿಲ್ಲಿಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿ, ದುಃಖ ದುಮ್ಮಾನಗಳನ್ನು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿಯೂ ಕೂಡ ಇರುತ್ತೆ. ಹಣದ ವಿಚಾರಕ್ಕೆ ಸಂಬಂಧಪಟ್ಟು ಕೆಲವಷ್ಟು ನಷ್ಟ ಆಗುವಂಥದ್ದು, ಮೋಸ ಆಗುವಂಥ ಸಾಧ್ಯತೆಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಗುರುವಿನ ಅನುಗ್ರಹದಿಂದಾಗಿ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿರುವಂಥ ತೊಂದರೆಗಳು ಸಣ್ಣ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಏನು ಯೋಚನೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಧೈರ್ಯವಾಗಿರಿ. ಇರತಕ್ಕಂಥ ಗ್ರಹಗಳ ಬಲದಿಂದಾಗಿ, ದೇವತಾ ಅನುಗ್ರಹದಿಂದಾಗಿ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು. 15 ಫೆಬ್ರವರಿ 2026 ಮಹಾಶಿವರಾತ್ರಿ ಇರುವುದರಿಂದ ಪಂಚಭೂತಾತ್ಮಕವಾಗಿರುವಂತಹ ಲಿಂಗಗಳಲ್ಲಿ ಅಗ್ನಿಕ್ಷೇತ್ರವಾಗಿರುವಂತಹ, ಸದಾಕಾಲ ಶಿವನ ಜಾಗೃತ ಸ್ಥಳವಾಗಿರುವಂತಹ ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕವು, ಅದೇ ರೀತಿ ರುದ್ರ ಹೋಮವನ್ನು ಮಾಡಲಿಕ್ಕೆ ಭಗವಂತನ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ದೇನೆ. ಈ ಸಂಕಲ್ಪದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ, ರಾಶಿ, ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ರೆ ಆ ದಿವಸದ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು, ದುರಿತ, ದುಃಖ ದುಮ್ಮಾನಗಳು, ಅಪಮೃತ್ಯು ಪೀಡೆಗಳು ಏನೇ ಇದ್ರೂ ನಿವಾರಣೆಯಾಗುವಂಥ ಸಂಕಲ್ಪಗಳನ್ನು ಮಾಡಿ ಆ ಪ್ರಸಾದವನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ಒಂದು ಅನುಕೂಲವನ್ನು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಭಾವಿಸ್ತೇನೆ. ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಹೆಚ್ಚಿಗೆ ಗಮನವನ್ನು ಕೊಡಬೇಕು. 7 ಶನಿಯ ಪ್ರಭಾವದಿಂದಾಗಿ ಆಲಸ್ಯ, ಇವತ್ತು ಮಾಡಬೇಕಾದ ಕೆಲಸ ನಾಳೆ ಮಾಡಬೇಕಾದ ನಾಡಿದ್ದು ಮಾಡುವ ಅಂತ ಹೇಳ್ಕೊಂಡು ಮುಂದೂಡ್ತಾ ಇರುವಂಥ ಅವಕಾಶಗಳನ್ನು ಅಥವಾ ಇರತಕ್ಕಂತಹ ಕೆಲವಷ್ಟು ಸ್ಥಾನಮಾನ ಗೌರವವನ್ನು ಕೂಡ ಕಳೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಮೇಲೆ ಇರತಕ್ಕಂಥ ಗೌರವ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಗೌರವವನ್ನು ಗಳಿಸುವಂಥದ್ದು ಎಷ್ಟು ಶ್ರಮವೋ ಅಷ್ಟೇ ಉಳಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಕೂಡ ಒಂದು ಶ್ರಮನೇ ಹೌದು. ಅದು ಆ ಒಂದು ದಿಶೆಯಲ್ಲಿ ಮಾಡಿದಂಥ ಒಂದು ವಿವೇಚನೆಯನ್ನು ತಗೊಂಡಂಥ ನಿರ್ಧಾರಗಳು ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಅದೇ ರೀತಿ ತಾಯಿಯ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಕಾಣುವಂಥದ್ದಿರುತ್ತೆ. ದೀರ್ಘಕಾಲದ ಕೆಲವಷ್ಟು ರೋಗ ರುಜಿನಗಳಿಂದ ನರಳಾಟದಲ್ಲಿದ್ದರೆ ಆ ಒಂದು ತೊಂದರೆ ತಾಪತ್ರಯಗಳಿಗೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನಗಳು ಕೂಡ ಸಿಗುವಂಥ ಯೋಗಗಳಿದೆ. ಚೇತರಿಕೆಯನ್ನು ಪಡೆಯುವಂಥ ಯೋಗಗಳು ಕೂಡ ಈ ಸಂದರ್ಭದಲ್ಲಿರ್ತಕ್ಕಂಥದ್ದು. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಸಂತಾನ ಯೋಗವನ್ನು ಕೊಡುವಂಥ ಕಾಲಘಟ್ಟವಾಗಿರುತ್ತೆ. ಸಂತಾನವನ್ನು ಪಡೆಯುವಂಥ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ಒಳ್ಳೆಯ ಸಂಸ್ಕಾರವನ್ನು ಕೂಡ ಪಡೆಯುವಂಥ ಒಂದು ಕಾಲಘಟ್ಟ ಈ ಒಂದು ಸಂದರ್ಭದಲ್ಲಿರುತ್ತೆ. ಮನಸ್ಸಿಗೆ ಸಾಕಷ್ಟು ರೀತಿಯಾದಂತಹ ಗೊಂದಲಗಳಿದ್ದರೂ ಕೂಡ ಒಂದು ದೇವತಾರಾಧನೆಯಿಂದಾಗಿ ಶುಭ ಫಲವನ್ನು, ಸಮಾಧಾನವನ್ನು ಪಡೆಯುವಂಥ, ಮಾನಸಿಕವಾಗಿ ಶಾಂತತೆಯನ್ನು ಪಡೆಯುವಂಥ ಒಂದು ಸಮಯವೂ ಕೂಡ ಇದಾಗಿರುತ್ತೆ. ಅದೇ ರೀತಿಯಾಗಿ 6ಠ ಸ್ಥಾನವನ್ನು ಋಣರೋಗ, ಸಾಲ ಇತ್ಯಾದಿಗಳನ್ನು ಚಿಂತನೆಯನ್ನು ಮಾಡ್ತೇವೆ. ಋಣ ಇತ್ಯಾದಿಗಳು
ಸ್ವಲ್ಪ ವೃದ್ಧಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಸಾಲ ಸೌಲಭ್ಯಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಶುಭ ಫಲಗಳಿರುತ್ತೆ, ಅವಕಾಶಗಳು ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ಸಪೋರ್ಟ್ಗಳು ಕೂಡ ಸಿಗುತ್ತೆ, ಸಹಾಯವು ಕೂಡ ನಿಮಗೆ ಈ ಒಂದು ಸಂದರ್ಭದಲ್ಲಿ ಸಿಗುವಂಥದ್ದಿದೆ. ಜನಪ್ರಿಯತೆಯನ್ನು ಗಳಿಸುವಂಥದ್ದು, ಅದೇ ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ಸಾಮಾಜಿಕ ಜೀವನದಲ್ಲಿ ಗೌರವ, ಸ್ಥಾನಮಾನ, ಕೀರ್ತಿ ಅದೆಲ್ಲದನ್ನು ಗಳಿಸುವಂತಹ ಯೋಗಗಳು, ಭಾಗ್ಯವನ್ನು ಅನುಭವಿಸುವಂತಹ ಸಮಯವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೂ ಕೂಡ ಶುಭ ಫಲಗಳಿರ್ತಕ್ಕಂಥದ್ದು. ವಿವಾಹಕ್ಕೋಸ್ಕರವಾಗಿ ಮಾಡ್ತಾ ಇರುವಂತಹ ಎಲ್ಲ ಪ್ರಯತ್ನವೂ ಕೂಡ ಸಫಲತೆಯನ್ನು ಕಾಣುವಂಥ ಒಂದು ಕಾಲಘಟ್ಟ, ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಒಂದು ಕಾಲಘಟ್ಟವಾಗಿರುತ್ತೆ. ಅದೇ ರೀತಿಯಾಗಿ ಭಾಗ್ಯ, ಧರ್ಮ, ದಯಾಪುಣ್ಯ 9ನೇ ಸ್ಥಾನ ಅಂತ ಹೇಳಿದರೆ ಪುಣ್ಯ ಸುಕೃತಗಳನ್ನು ಚಿಂತನೆ ಮಾಡತಕ್ಕಂಥ ಒಂದು ಸ್ಥಾನವಾಗಿರುವುದರಿಂದಾಗಿ ಶುಭ ಫಲ ಇರತಕ್ಕಂಥದ್ದು. ನಿಮ್ಮ ಪೂರ್ವಜರು ಮಾಡಿರುವಂಥ ಕೆಲವಷ್ಟು ಪುಣ್ಯಾಂಶಗಳು ನಿಮಗೆ ಫಲವನ್ನು ಕೊಡುವಂಥ ಒಂದು ಕಾಲಘಟ್ಟ. ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಸೊತ್ತುಗಳನ್ನು, ಸಂಪತ್ತುಗಳನ್ನೆಲ್ಲದನ್ನು ಅನುಭವಿಸುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರೋದ್ರಿಂದ ನಿಮ್ಮ ಒಂದು ಕೆಲವಷ್ಟು ನಿಯಮಗಳು ಅಥವಾ ನೀವು ಹಾಕಿಕೊಂಡಿರ್ತಕ್ಕಂಥ ಕೆಲವಷ್ಟು ನಿಷ್ಠೆಗಳು ನಿಮಗೆ ಒಳ್ಳೆಯ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕೊಡುತ್ತೆ. ಪ್ರಯತ್ನಕ್ಕೆ ತಕ್ಕನಾದಂತಹ ಪ್ರತಿಫಲವನ್ನು ಪಡೆಯಲಿಕ್ಕಿರುವಂತಹ ಯೋಗ, ಭಾಗ್ಯಗಳು ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಒಳ್ಳೆಯ ಲಾಭಾಂಶವು ಕೂಡ ನಿಮ್ಮ ಒಂದು ವೃತ್ತಿಪರವಾಗಿ ಕೆಲಸದಿಂದಾಗಿ ಸಿಕ್ಕಿದ್ರೂ ಕೂಡ ದುರ್ವ್ಯಯ, ದುಂದುವೆಚ್ಚ, ಅನಗತ್ಯ ಖರ್ಚು, ಅನಗತ್ಯ ಓಡಾಟ, ಸಂಬಂಧವೇ ಇಲ್ಲದೇ ಇರತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರಿಂದಾಗಿ ನಿಮ್ಮ ಸಮಯ ಹಾಳಾಗುವಂಥದ್ದು, ಹಣವು ಕೂಡ ವ್ಯರ್ಥ ಆಗುವಂಥದ್ದು. ಅದೇ ರೀತಿ ಮಾನಸಿಕವಾಗಿ ಗೊಂದಲಕ್ಕೂ ಕೂಡ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ನೀವು ಮಾಡಿದಂಥ ಪ್ರಯತ್ನಕ್ಕೆ ನೀವು ಹೆಚ್ಚಿಗೆ ಪ್ರಯತ್ನವನ್ನು ಮಾಡಿದರೆ ಶುಭ ಫಲವನ್ನು ಕಾಣುವಂಥದ್ದಿದೆ. ಮಿಶ್ರ ಫಲವನ್ನು ಅನುಭವಿಸುವಂಥ ಯೋಗಗಳು, ಅದೇ ರೀತಿ ಶುಭ ಫಲಗಳು ಜಾಸ್ತಿಯನ್ನೇ ಈ ಒಂದು ತಿಂಗಳಲ್ಲಿ ಅನುಭವಿಸುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ನಿಮ್ಮ ಒಂದು ಈ ದುಷ್ಫಲಗಳಿಗೋಸ್ಕರವಾಗಿ ಅಥವಾ ಯಾವುದಾದ್ರೂ ಅರಿಷ್ಟಗಳನ್ನು ಈ ಒಂದು ಸಂದರ್ಭದಲ್ಲಿ ಅನುಭವಿಸ್ತಾ ಇರುವಂಥದ್ದು ನಿವಾರಣೆಗೋಸ್ಕರವಾಗಿ ನೀವು ಶಿವನ ಒಂದು ಸನ್ನಿಧಿಯಲ್ಲಿ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ಅಥವಾ ಶಿವನ ಕ್ಷೇತ್ರದಲ್ಲಿ ಬಿಲ್ವಾರ್ಚನೆಯನ್ನು ಮಾಡಿಸೋದ್ರಿಂದ, ಭಸ್ಮಾರ್ಚನೆಯನ್ನು ಮಾಡಿಸೋದ್ರಿಂದ, ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳಿದ ಅಭಿಷೇಕವೇ ಪ್ರಧಾನ. ಅಭಿಷೇಕ ಮಾಡಿಸೋದ್ರಿಂದ, ಏಕಾದಶ ರುದ್ರವೋ, ಶತರುದ್ರವೋ ಅಥವಾ ಏಕವಾರ ರುದ್ರಾಭಿಷೇಕವೋ ಮಾಡಿಸೋದ್ರಿಂದ ಶುಭ ಫಲವನ್ನು ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.